ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಗೋವಿ ಸಮಾಜದ ಶಕ್ತಿಯಾಗಿ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಉಗ್ರಪ್ಪನವರಿಗೆ ಈ ವೇದಿಕೆಗೆ ಸ್ವಾಗತಿಸಿ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿರತಕ್ಕಂಥ ನಮ್ಮ ಸಮಾಜದ ಬೋವಿ ಸಮಾಜದ ಅಧ್ಯಕ್ಷರು ಆಗಿರತಕ್ಕಂಥ ಕೇಶವ್ ಬೋವಿ ಅವರಿಗೆ ಹಾಗೂ ಇನ್ನೋರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣ್ ಬೋವಿ ಅವರೇ ಹಾಗೂ ಎಲ್ಲ ನನ್ನ ಸಹೋದರ ಸಮಾಜವಾಗಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಎಲ್ಲ ಹಿರಿಯರಿಗೂ ಹಾಗೂ ನನ್ನೆಲ್ಲ ಬೋವಿ ಸಮಾಜದ ಅವರವರಿಗೆ ನನ್ನ ಹೃದಯ ತುಂಬಿಕೊಂಡ ನನ್ನೆಲ್ಲ ಬೋವಿ ಸಮಾಜದ ಹಿರಿಯರಿಗೂ ಸ್ವಾಗತ ಕೋರಿ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಬಾದಾಮಿ ತಾಲೂಕಿನ ಹಾಗೂ ರಾಜ್ಯದ ಎಲ್ಲಾ ಮೂಲೆಯಿಂದ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಹಿರಿಯರನ್ನು ಸ್ವಾಗತಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಭೂವಿ ಸಮಾಜದ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಉಗ್ರಪ್ಪನವರಿಗೆ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭೂಮಿ ಸಮಾಜ ಏನಾದರೂ ಇಲ್ಲಿ ಉಳಿದಿದೆ ಅಂದರೆ ಮೂಲ ಕಾರಣ ಸನ್ಮಾನ್ಯ ಶ್ರೀ ಉಗ್ರಪ್ಪನವರು ಈ ವೇದಿಕೆ ಮೂಲಕ ನಾನು ಹೇಳಲು ಇಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ತಮ್ಮ ಸಮಾಜದ ಸಂಘಟನೆಯ ಜೊತೆಗೆ ನನ್ನ ಸಣ್ಣ ಸಮಾಜದ ಸಂಘಟನೆಗೋಸ್ಕರ ತಮ್ಮ ಪ್ರಾಣವನ್ನು ಒತ್ತಿ ಇಟ್ಟು ಇವತ್ತು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ಎಲ್ಲ ಪತ್ರಿಕಾಗೋಷ್ಠಿ ಮಾಡಿ ನಿಜವಾದ ಒಡ್ಡರಲ್ಲದ ಭೂಮಿಗಳು, ನಿಜವಾದ ಭೂಮಿಗಳು ಒಡ್ಡರಿಗೂ ಇವತ್ತು ಯಾವುದೇ ಸಂಬಂಧ ಇಲ್ಲ. ಒಡ್ಡರ ಸಮಾಜನೇ ಬೇರೆ, ಗೋವಿ ಸಮಾಜನೇ ಬೇರೆ. ನಿಜವಾಗಿ ಪಲ್ಲಕ್ಕಿ ಹೊತ್ತಿರ್ತಕ್ಕಂಥ ಭೂಮಿಗಳು ಇವರು ಎಡೆಗಟ್ಟಿ ಎಡೆಮುಟ್ಟಿ ಹೇಳ್ತಕ್ಕಂಥ ಯಾವ್ದಾದ್ರು ತಾಕತ್ತಿರೋ ಒಬ್ಬ ನಾಯಕ ಇದ್ರೆ ಸನ್ಮಾನ್ಯ ಉಗ್ರಪ್ಪನವರು ಇವತ್ತು ನಮ್ಮ ಸಮಾಜದ ಗೋವಿ ಸಮಾಜದ ರಾಜ್ಯದಲ್ಲಿ ಸುಮಾರು 4 ರಿಂದ 4.5 ಲಕ್ಷ ಜನಸಂಖ್ಯೆ ಸನ್ಮಾನ್ಯ ಎಸ್ ಉಗ್ರಪ್ಪನವರು ಕರ್ತವ್ಯ ಬರ್ತಾರ. ಉಗ್ರಪ್ಪನ ಹೇಳಿದ ರೀತಿಯಲ್ಲಿ ನಮ್ಮ ಜನ ನಡ್ಕೊಂತಾರ ಅಂತ ಹೇಳಿ ಈ ವೇದಿಕೆ ನಾನು ಪ್ರಮಾಣ ಮಾಡಿರ್ತೀನಿ. ಈ ನಮ್ಮ ಗೋವಿ ಸಮಾಜ ಸನ್ಮಾನ್ಯ ಉಗ್ರಪ್ಪನವರು ಪಾದಕ್ಕೆ ಹಾಕಲು ನಾವು ತಯಾರಿಸಬೇಕಂತ ಹೇಳಿ ಇವತ್ತು ಸನ್ಮಾನ್ಯ ಉಗ್ರಪ್ಪನವರಿಗೆ ಒಂದು ಗೌರವಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ನಾವೆಲ್ಲರೂ ನಮ್ಮ ಸಮಾಜ ಚಿರಋಣಿ ಆಗಬೇಕೆಂದು ತಮ್ಮಲ್ಲಿ ಕಳಕಳಿಯಲ್ಲಿ ವಿನಂತಿ. ದಯಮಾಡಿ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಗೋವಿ. ಏನು 2016
ಅವರ ವರದಿ ಸಲ್ಲಿಕೆ ಆಯಿತು. ಆ ವರದಿಯನ್ನ ನಾವು ನೋಡಿದಾಗ ನಮಗೆ ಎಂತ ಒಂದು ಸಂತೋಷ ಆಗಿತ್ತು ಅಂತಂದ್ರೆ, ತಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ನಮ್ಗ ಯಾರು ಮರಿಲ್ಲ ಅಂತ ಒಂದು ದಿನ. ಆ ದಿನವನ್ನ ಇಷ್ಟೊಂದು ಖುಷಿಯಾಗಿ ನಾವು ಪಟ್ಟಿರಲ್ಲ. ಆ ಸಂದರ್ಭದಲ್ಲಿ ಹೇಳ್ಬೇಕಂತಂದ್ರೆ, ನಮ್ಮ ಸಮಾಜವನ್ನ ಅವತ್ತು ಒಂದು ಎತ್ತಿದ್ರು ಒಡ್ರೆ ಬೇರೆ ಮತ್ತು ಬೋಡಿಗೆ ಬೇರೆ ಅಂತೇಳಿ ಆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಆದೇಶವನ್ನ ಅವರ ವರದಿಯಲ್ಲಿ ವಿಸ್ತಾರವಾಗಿ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು. ಅಂತ ಒಂದು ಶ್ರೀಮಂತ ನಾಯಕರು ನಮಗೆ ಬೆನ್ನೆಲುಬಾಗಿ ಹೊತ್ತು ನಿಂತಿದ್ದಾರೆ ಅಂತಂದ್ರೆ ಅದು ನಾವು ಎರಡು ಮಾತುಗಳಲ್ಲಿ ಹೇಳ್ತಕ್ಕಂತ ಒಂದು ಖುಷಿ ಅಲ್ಲ, ತುಂಬಾ ಖುಷಿ. ಬಂಧುಗಳೇ, ಇವತ್ತು ಆ ಆದೇಶಗಳನ್ನೇ ಸರ್ಕಾರ ಆದೇಶ ಮಾಡಿತು. ಆದೇಶದಲ್ಲಿ ಅರ್ಧ ಬಾಡಿಗೆ ದೀಪ ಇಟ್ಟಿತ್ತು, ಅರ್ಧ ನಿಷ್ಠವಾಗಿ. ಅಂದ್ರೆ ಸರ್ಕಾರದ ಅಧಿಕಾರಿಗಳಿಗೆ ತಮಗೆ ಮನಸ್ಸು ಬಂದಾಗ ಅದನ್ನು ಉಪಯೋಗ ಮಾಡ್ಕೊಳ್ಳೋಕೆ ಆದೇಶ ಮಾಡಿದೆ. ಅದಕ್ಕಾಗಿ ಗೃಹ ಸರ್ಕಾರ ಮಾಡ್ತಾ ಹೋದಾಗ ಇದು ನಿಮಗೆ ಅನ್ಯಾಯ ಮಾಡಿದ್ದಾರೆ, ಖಂಡಿತ ನಿಮಗೆ ನ್ಯಾಯ ಸಿಗುವವರೆಗೆ ನಾನು ನಿಮಗೆ ಇರ್ತೀನಿ ಅಂತೇಳಿ ಅವತ್ತು ಏನ್ ಹೇಳಿದ್ರಲ್ಲ, ಅದನ್ನ ಇವತ್ತು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ಬೇಕಂತಂದ್ರೆ, ಸಾಹೇಬ್ರ ತಮ್ಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗೋಳಿ ಸಮಾಜ ಸಿಗ್ತೀವಿ. ಒಂದು ಕೂಸಿಗೂ ಕೂಡ ಗೃಹ ಸಾಹೇಬ್ ಯಾರಂತಂದ್ರೆ ಬರ್ತೇವೆ. ಅಂದ್ರೆ ಯಾಕಂದ್ರೆ ಶಾನಪ್ಪ ಸಾಹೇಬರು ಗೃಹ ಸಾಹೇಬರು ನಮ್ಮ ಸಮಾಜಕ್ಕೆ ಎರಡು ಕನ್ನಡಿದ್ದಂತೆ. ದಿವಂಗತ ಶಾನಪ್ಪ ಸಾಹೇಬ್ರ ಮತ್ತು ಗೃಹ ಸಾಹೇಬರು ನನಗೆ ಬರ್ತದಂದ್ರೆ ನಮ್ಮ ಸಮಾಜಕ್ಕೆ ಮತ್ತು ನ್ಯಾಯಕ್ಕೆ ನಾವು ದ್ರೋಹ ಮಾಡಿದಂಗೆ ಆಗ್ತದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸುವುದಂತಂದ್ರೆ, ದಯವಿಟ್ಟು ನಿಮ್ಮ ಯಾವುದೇ ಒಂದು ಆದೇಶಗಳಿದ್ರು ಅಥವಾ ಯಾವುದೇ ಒಂದು ನಿರ್ದೇಶನಗಳಿದ್ರು ನಮ್ಮ ಸಮಾಜ ನಿಮ್ಮ ಕರೆಗೆ ನಾವು ಹೋಗೋಣ ಅಂತೇಳಿ ಈ ಸಂದರ್ಭದಲ್ಲಿ ಮಾತುಗಳನ್ನು ಹೇಳ್ತಾ, ದೇವರು ನಮ್ಮ ಸಮಾಜಕ್ಕೆ ತಮ್ಮನ್ನ ಯಾವುದೋ ಒಂದು ರೀತಿಯಿಂದ ನಮಗೆ ನೀಡಿದ್ದಾರೆ. ಅದಕ್ಕಾಗಿ ದೇವರು ನಮಗೆ ಆಯುಷ್ಯ ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರವನ್ನ ಈ ಸಂದರ್ಭದಲ್ಲಿ ದಯಪಾಲಿಸ್ತೇನೆ. ನಾನು ಆ ತಾಯಿ ಬನಶಂಕರಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಬೇಡಬರ್ತೀನಿ. ಅದಕ್ಕಾಗಿ ಒಂದು ವೇಳೆ ಈ ಸಂದರ್ಭದಲ್ಲಿ ಯಾಕಂದ್ರೆ ನಮ್ಮ ಸಂಘಟನೆ ತಮ್ಮಂತೆ ವಾಟರು ಬಹುದೇವಕ್ಕೆ ನಮ್ಮ ಕರ್ನಾಟಕ ಸುಮಾರು 20 ವರ್ಷ ನಾವು ಕಣ್ಣಿಟ್ಟಿದ್ದೀವಿ. ಸಮುದಾಯಗಳಿಗೆ ಒಂದು ನೆಲೆಯನ್ನ ಕಂಡುಕೊಳ್ಳುವಂತ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ವಾಲ್ಮೀಕಿ ಸಮುದಾಯ ಹಾಗೆ ಬೋಡಿ ಸಮುದಾಯ ಈ ರಾಜ್ಯದಲ್ಲಿ ಅವರ ಹೋರಾಟಗಳಿಗೆ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳಿಗೆ ತಾವೆಲ್ಲರೂ ಸಹಕಾರವನ್ನು ನೀಡಬೇಕು. ಅವರು ದೊಡ್ಡ ಶಕ್ತಿಯಾಗಿ ಈ ಸಮುದಾಯಗಳ ಈ ಶೋಷಿತ ವರ್ಗದ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀಡಿರ್ತಕ್ಕಂಥ ಸಂವಿಧಾನದ ರೀತಿಯಲ್ಲಿ ಯಾರಿಗೆಲ್ಲ ಈ ಶೋಷಿತ ಸಮುದಾಯಗಳಿಗೆ ಮತ್ತು ಸಮಾನತೆ ಸಿಗದೇ ಇರತಕ್ಕಂಥ ಸಮುದಾಯಗಳಿಗೆ ಅವರು ಧ್ವನಿಯಾಗಿ ನಿಲ್ತಾರೆ. ಆ ಹೋರಾಟಕ್ಕೆ ತಾವೆಲ್ಲರೂ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟಗಳು ಏನ್ ನಡೀತಾ ಇದೆ ಇವತ್ತು ಉಗ್ರಪ್ಪನವರ ನೇತೃತ್ವದಲ್ಲಿ, ಅದಕ್ಕೆ ತಾವೆಲ್ಲರೂ ಸಹಕಾರವನ್ನು ನೀಡಬೇಕು. ಎಲ್ಲ ಜಿಲ್ಲೆಗಳಲ್ಲೂ ತಾವು ಮತ್ತೆ ವಾಲ್ಮೀಕಿ ಸಮುದಾಯ ಒಗ್ಗಟ್ಟಾಗಿ ಈ ಒಂದು ಅವರಿಗೆ ಶಕ್ತಿಯನ್ನು ತರುವಂತ ಕೆಲಸ ತಾವೆಲ್ಲರೂ ಸೇರಿ ಮಾಡ್ತೀವಿ ಅಂತೇಳಿ ನಾನು ಭಾವಿಸಿದ್ದೇನೆ. ಹಾಗೆ ಮುಂದಿನ ಹೋರಾಟಗಳಲ್ಲಿ ಇನ್ನು ಏನೆಲ್ಲ ಈ ಸಮುದಾಯಗಳಿಗೆ ಅನ್ಯಾಯಗಳು ಆಗ್ತಾ ಇದೆ ಅದನ್ನ ಹೋರಾಟ ಮಾಡಲಿಕ್ಕೆ ರಾಜಕೀಯವಾಗಿ ಶಕ್ತಿಯನ್ನು ಸಹ ನಾವೆಲ್ಲರೂ ಸೇರಿ ತುಂಬಬೇಕಾಗಿದೆ. ತಾವು ಸಹ ದಿಕ್ಕಿನಲ್ಲಿ ಚಿಂತನೆ ಮಾಡಿ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಸಾಮಾಜಿಕ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ತಾವೆಲ್ಲರೂ ಅನುಸರಿಸ್ತೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಎರಡು ಬಹಳಷ್ಟು ಮಾತಾಡುತ್ತಿದ್ದಾರೆ. ಬರೋ ದಿನಗಳಲ್ಲಿ ಈಗಾಗಲೇ ಅವರು ಗದಗಿನಲ್ಲಿ ಹೇಳ್ತಾ ಇದ್ರು, ಯಾರು ನಮ್ಮ ವಿರೋಧ ಇದ್ದಾರೆ ನಾವು ಮುಂದೆ ಬರೋ ದಿನಗಳಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಶಿಕ್ಷಣ, ಸಂಘಟನೆ, ಹೋರಾಟ, ಒಬ್ಬ ವ್ಯಕ್ತಿಗೆ ಒಂದೇ ಮತ, ಒಂದು ಮತಕ್ಕೆ ಒಂದೇ ಮೌಲ್ಯ, ಇದು ನಾವು ಸರಿಯಾಗಿ ತಿಳ್ಕೊಂಡ್ರೆ ನಾವು ಯಾರನ್ನ ಬೇಕಾದ್ರೂ ಸೋಲ್ಸ್ಬೇಕು, ಯಾರನ್ನ ಗೆಲ್ಸ್ಬೇಕು ಅಂತ ಹೇಳಿ ಮಾತು ಮುಗಿಸ್ತೇನೆ. ಎಲ್ಲರೂ ನಮಸ್ಕಾರ. ನಾವು ಬೆಂಗಳೂರು ಮತ್ತೆ ಅಲ್ಲಿ ಒಂದು ಸಣ್ಣ ರಾಜಕಾರಣಿಗಳು ನಾವು ಅಡ್ಡಾಡ್ತಕ್ಕಂಥ ವ್ಯವಸ್ಥೆ ಬಾಳ. ಅಲ್ಲಿ ಯಾರೋ ಒಬ್ರು ಒಡ್ಡರ ಪರವಾಗಿ, ಒಡ್ಡರ ಸಮಾಜದ ಪರವಾಗಿ ಮಾತಾಡ್ಬೇಕಂದ್ರೆ ಬಹಳ ಧೈರ್ಯ ಬೇಕಾಗಿ. ಅಂದ್ರಿಂದ ಯಾಕಂದ್ರೆ
ಅವ್ರ ಅತ್ಯಂತ ಪ್ರಭಾವಶಾಲಿ ಇರ್ತಕ್ಕಂಥ ಒಂದು ಸಮಾಜ ಒಳಗದ ಅಂತ ನಮ್ಮ ಸಮಾಜದ ಧ್ವನಿಯಾಗಿ ನಮ್ಮ ಸಮಾಜದ ಶಕ್ತಿಯಾಗಿ ಮತ್ತು ಹೋರಾಟದ ನಮ್ಗೆಲ್ಲರಿಗೂ ಶಕ್ತಿಯಾಗಿ ನಿಂತ ವ್ಯಕ್ತಿ ಸನ್ಮಾನ ಶ್ರೀ ಉಗ್ರಪ್ಪ ಸರ್ ಅವರು. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮೂಲಭೂಮಿ ಸಮಾಜವನ್ನು ಕೂಡ ಈ ಸಮಾಜದಲ್ಲಿ ಒಟ್ಟನ್ನು ಹೊರತುಪಡಿಸಿ ಭೂಮಿ ಸಮಾಜವನ್ನು ಅದರ ಅಂತೇಳಿ ತೋರಿಸಿಕೊಟ್ಟಂತ ವ್ಯಕ್ತಿ ಅದು ಯಾರಿದ್ರೆ ಸನ್ಮಾನ ಶ್ರೀ ಉಗ್ರಪ್ಪ ಸರ್ ಅವರು. ಅವ್ರು ನೋಡಿ ವಾಲ್ಮೀಕಿ ಸಮಾಜದವರು ಆದ್ರೂ ಸಹಿತ ವಾಲ್ಮೀಕಿ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯದಿಂದ ಹೋರಾಟದೊಳಗೆ ನಮ್ಮ ಸಮಾಜನೂ ಕೂಡ ಇದು ಒಂದು ಶೋಷಣೆಗೆ ಒಳಗಾಗಂತ ಸಮಾಜ, ಇವ್ರಿಗೆ ಕೂಡ ಅನ್ಯಾಯ ಆಗತೈತಿ, ಇವ್ರಿಗೂ ಕೂಡ ನ್ಯಾಯವನ್ನು ಒದಗಿಸ್ಬೇಕಂತ ತಿಳ್ಕೊಂಡು ಅವ್ರ ಪ್ರತಿ ಏನಂತ ಸನ್ಮಾನ ಡಿ ಸಿ ಅವ್ರಿಗೆ ಏನು ಮನವಿ ಕೊಡ್ತಾರೆ, ಎ ಸಿ ಅವ್ರಿಗೆ ಏನು ಮನವಿ ಕೊಡ್ತಾರೆ, ಸರ್ಕಾರ ಮಟ್ಟದಲ್ಲಿ ಏನ್ ಚರ್ಚೆಗಳು ಮಾಡ್ತಾರ ಮತ್ತು ಪ್ರೆಸ್ ಮೀಟ್ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅವರು ಸಮಾಜ ಹೇಳಿದ ಇದು ಒಂದು ಕೂಡ ನನ್ನ ಸಮಾಜ ಐತಿ, ಇದು ಒಂದು ಕೂಡ ನನ್ನ ಅಂತಮದ ಒಂದು ಸಮಸ್ಯೆ ಐತಿ ಅಂತ ತಿಳ್ಕೊಂಡು ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಪ್ರತಿಯೊಂದು ಕೂಡ ಭೂಮಿ ಸಮಾಜದ ಪರವಾಗಿ ಕೂಡ ಅವರ ತಮ್ಮ ವೇಳೆಯನ್ನು ಮುಳುಪಾಗಿಟ್ಟು ಅದರ ಪರವಾಗಿ ವಾದವನ್ನು ಹಾಕ್ತಕ್ಕಂಥ ವ್ಯಕ್ತಿ ಸನ್ಮಾನ ಶ್ರೀ ಉಗ್ರಪ್ಪ ಸರ್ ಅಂತ ವ್ಯಕ್ತಿಗೆ ನಾವು ಇವತ್ತೆಲ್ಲರೂ ಸಮಾಜದ ವತಿಯಿಂದ ಗೌರವ ಸಮರ್ಪಣೆ ಮಾಡ್ಕೊಂಡ್ರೆ ಎಲ್ಲರೂ ಕೂಡ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಈ ಒಂದು ಕರೆಗೆ ಹೋಗ್ಬಿಟ್ಟು ತಾವೆಲ್ಲ ಈಗ ಹೆಚ್ಚಿನ ಸಂಖ್ಯೆಯೊಳಗೆ ಬಂದ ಸನ್ಮಾನ ಶ್ರೀ ಉಗ್ರಪ್ಪ ಸರ್ಗೆ ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ. ತಮ್ಮೆಲ್ಲರಿಗೂ ಕೂಡ ಮುಂದಿನ ದಿನಮಾನದೊಳಗ ಉಗ್ರಪ್ಪ ಸರ್ ಒಂದು ಆಶೀರ್ವಾದ, ಅವರ ಒಂದು ರಾಜಕೀಯ ಶಕ್ತಿ, ಅವರ ಒಂದು ನಿಷ್ಪಕ್ಷಪಾತವಾದಂತ ಒಂದು ಹೋರಾಟಕ್ಕೆ ನಮ್ಮ ಒಂದು ಸದಾ ಬೆಂಬಲ ಅವ್ರ ಜೊತೆಗಿರ್ತೈತಿ. ಅವರ ಸಮಾಜದ ಜೊತೆಗೆ ಅವ್ರು ಎಲ್ಲೇ ಹೇಳ್ಬೇಕಾದ್ರು ನೈಟ್ ಚಡುವ ಸಮಾಜ ಹೇಳ್ಬೇಕಂದ್ರೆ ಅವ್ರು SC ST ಮತ್ತು OBC ಅಂತಾನೆ ಹೇಳ್ತಾರೆ. ಒಂದೇ ಸಮಾಜ ಅಥವಾ ಎರಡೇ ಸಮಾಜದವರಿಗೆ ಎಂದೂ ಮಾತಾಡೋದಿಲ್ಲ. ಎಲ್ಲ ಶೋಷಿತ ವರ್ಗದ ಪರವಾಗಿ ಹೋರಾಡ್ತಕ್ಕಂಥ ವ್ಯಕ್ತಿ ಕರ್ನಾಟಕದ ವ್ಯಕ್ತಿ ಅದು ಯಾರು ಇದ್ರೆ ಸನ್ಮಾನ್ಯ ಉಗ್ರಪ್ಪ ಸರ್ ತನಕ ಸೇರಿದ್ದಾನೆ ಅಂತ ಹೇಳಿದ್ರು. ಯಾರೋ ಒಬ್ರು ಕಿಡಿಗೇರಿಗಳು ಅಣ್ಣ ಹೆಂಗ್ ಮಾಡ್ಲಿ ಸಾಗರ ಹೊರಗಿಲ್ಲ ಕಾರ್ಯಕ್ರಮ ರದ್ದಾಗಿದೆ ಅಂತ ಹೇಳಿದ್ರು. ಒಂದ್ ಮಾತು ಹೇಳಿದ ಮುತ್ತವರೇ ವಾಲ್ಮೀಕಿ ಸಮಾಜ ಎಂದಿಗೂ ಕಡಕವನ್ನು ನಮ್ಮ ಬಗಲಾಗ ನಮ್ಮ ವಾಲ್ಮೀಕಿ ಸಮಾಜ ಸಭೆ ಕಡೆಗೆ ಹಿಡಿದ ಅಲಗನ ಕೇಳಿದ್ರು ಸಮಾಜ ಸಲುವಾಗಿ ಗೊತ್ತಾಡಿಲ್ಲ. ಈ ದೇಶದ ರಕ್ಷಣೆ ಸಲುವಾಗಿ ಅಲಗನ ಬೇಡರು ಬ್ರಿಟಿಷರ್ನ ಯಾವ ರೀತಿಯ ಯುದ್ಧವನ್ನಾಡಿ ವಿದ್ಯುತ್ ಗೆದ್ರು ಅದೇ ರೀತಿಯಾಗಿ ನಿಮ್ಮ ಸಮಾಜಕ್ಕೆ ಏನು ಮಾತು ಕೊಟ್ಟಿದ್ದಾರೆ ಮಾತಿನಂತೆ ತೊಟ್ಟ ಬಾಣ ಇಟ್ಟ ಗುರಿ ಎಂದಿಗೂ ವಾಲ್ಮೀಕಿ ಸಮಾಜ ತಪ್ಪಾಗಿಲ್ಲ. ಸಮಾಜಕ್ಕೆ ಆ ಮಾತಿನ ಪ್ರಕಾರ ಈ ದಿನ ಈ ಶುಭ ಸಂಖ್ಯೆಲ್ಲ ತಾಯಿ ಶಕ್ತಿ ಕೊಟ್ಟು ಅದಕ್ಕೆ ಗುಣ ಇದೆ. ಅವ್ರು ಬಂದಿದ್ದಾರೆ. ಅವರು ಮಾತ್ರ ಒಂದು ಮಾತು ಹೇಳಕ್ ಬಯಸ್ತೀನಿ, ಆರಾಮ್ ಉಣಿದರೆ ಆರಾಮಿದ್ರೆ ದೇವರು ಸಿಕ್ಕಾದ ಗುರುవుನು ಸಿಕ್ಕಾದ. ಲಾಸ್ಟಿಗೆ ಪಂಚಾಂಗ ಹೇಳಕ್ ಹೋದ್ರೆ ಇಲ್ಲಪ್ಪ ನಿನಗೆ ಆರಾಮನಿದ್ದಾರೆ ಗುರು ಮನಿದ್ದಾರೆ ನಿನಗೆ ಬಲ ಇಲ್ಲ, ನೀನು ಆಂಜನೇಯ ಗುಡಿಗೆ ಶನಿವಾರ ಅಂತ ಹೇಳ್ತಾರ. ಆವಾಗ ನಮಗೆ ಸಿಕ್ಕಿದ್ದು ಬೋಯ್ ಸಮಾಜಕ್ಕೆ ಶ್ರೀ ವಾಯುಪುತ್ರ ತರ ಯಾವ ದೇವರು ಕಾಪಾಡಿಲ್ಲ ಅಂದ್ರೆ ಉಗ್ರಪ್ಪ ಸಾಹೇಬರು ಇವತ್ತು ಪೊಲೀಸ್ ಬಂದಿದ್ದಾರೆ. ಆ ಮಾತಿನ ಪ್ರಕಾರ ಅವರು ನಿಮ್ಮ ಪಾಲಿಗೆ ನಿಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ನೀವು ಸರ್ಟಿಫಿಕೇಟ್ ಅವ್ರಿಗೆ ಒಟ್ಟುಕೊಂಡು ಕೂಡ ಸರ್ಟಿಫಿಕೇಟ್ ಬೇಕು. SC ಅಂತ ಓಬಿ ಸಮಾಜ ಕೂಡ ಬೇಕು. ನನಗೆ ಯಾರು ವಿರುದ್ಧಲ್ಲ ಅಂತೇಳಿ ಬಂದಿದ್ದಾರಲ್ಲ ಅವರು ಮಾಡೇ ಮಾಡುತ್ತಾರೆ. ನಾವು ನೀವು ಎಲ್ಲವನ್ನು ಅವರೆಲ್ಲ ಆಶೀರ್ವಾದ ತಗೊಂಡಾಗ ನಾವು ಕೂಡ ಆ ಗುಡಿಯೊಳಗೆ ದೇವರಿಗೆ ಪೂಜೆ ಮಾಡಿದ್ವಿ. ನಾವು ಕೂಡ ಉಗ್ರಪ್ಪ ಸಾಹೇಬರನ್ನ ಆ ಗುಡಿಯೊಳಗೆ ವಿಧಾನಸೌಧದಲ್ಲಾಗ್ಲಿ ಪಾರ್ಲಿಮೆಂಟ್ಲಾಗ್ಲಿ ಸಾಲಿ ಒಂದು ಧ್ವನಿ ಹಾಕೋದಕ್ಕೆ ಅವ್ರ ಒಂದು ನಾವು ನೀವು ಒಕ್ಕೂಡಿಸಿಕೊಂಡು SC ST ಸ್ವಚ್ಛವಾಗಿದ್ದಾರೆ. ಅವರು ನಮಗೆ ಶಕ್ತಿ ಕೊಟ್ರೆ ನಾವು ಅವರಿಗೆ ಶಕ್ತಿ ಕೊಟ್ರೆ ನಾವು ಮುಂದಿನ ನಿರ್ಮಾಣಗಳಲ್ಲಿ ಎಲ್ಲೇ ಆಗಲಿ ಔಷಧದಲ್ಲಿ ಧ್ವನಿಸಿದರೆ ಅವತ್ತು ಯಾವುದೇ ಮುಖ್ಯಮಂತ್ರಿಗಳು ಅಡಿಷನ್ ಆಗಲಾರದೆ ಒಬ್ಬ ಅಲಗನೆ ಬೇಕಿರ್ತಾರ ಎಲ್ಲರಿಗೆ ಕೇಳುತ್ತಾರ ಅಂತ ಹೇಳಿ ನಾನು ಎರಡು ಮಾತು ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಭವಿಷ್ಯ ಮಾಡಿದವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಎಲ್ಲ ಹಿರಿಯರು ಶಾಸ್ತ್ರಾಂಗ ನಮಸ್ಕಾರಗಳು. ಸಮಾಜ ಉಗ್ರಪ್ಪ ಸಾಹೇಬರು ಪ್ರತಿಯೊಂದು ಜಿಲ್ಲೆ ಒಳಗ ಪ್ರತಿಯೊಂದು ತಾಲೂಕು ಒಳಗ ನಾವೇನಾದ್ರೂ ಅಲ್ಲಿ ಹೋಗ್ತೀವಿ ಅಂತ ಗೊತ್ತಾಗ ಅವ್ರು ಯಾವುದೇ ರೀತಿ ಈಗ ಒಂದು 10 ವರ್ಷದ ಬಿಫೋರ್ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀವಿ. ಮೈಲಿ ಸಣ್ಣ ಕೇಶವ್ ಸರ್ ಇವರು ಸದನ ಸಮಿತಿ ಅಧ್ಯಕ್ಷರಾದಾಗ ಸಹಜವಾಗಿ ಅಧ್ಯಕ್ಷರಾಗ ಅವ್ರಿಗೆ ಸನ್ಮಾನ ಮಾಡಕ್ ಹೋದಿವಿ. ನಾನು ಜನರಾಗಿ ನಿಂತೀನಿ, ನೀವು ಯಾರು ಇಲ್ಲಿ ಬರಬಾರದು, ನೀವು ಬಂದಿದ್ರೆ ಏನೇ ಕೊಟ್ಟು ಕಷ್ಟ
ನಾನು ಇದನ್ನೇ ಸಾಧ್ಯ ನನಗೆ ನಾನು ಹೆಚ್ಚು ನೀವು ಯಾವುದೇ ಸಮಾಜ ಪರವಾಗಿ ಕೆಲಸ ಮಾಡಲ್ಲ. ನೀವು ದಾಖಲಾತಿ ಕೊಟ್ಟು ಹೋಗ್ರಿ. ಆದ್ರೆ ನೀವೆಲ್ಲ ಶ್ರಮವನ್ನ ಮಾಡೋದು ಶಾಲೆ ಹಾಕೋದು ಇದನ್ನೆಲ್ಲ ತೆಗೆದುಕೋಬೇಡ್ರಿ. 10ರಿಂದ ನೋಡಿದಾಗ ಗೊತ್ತಾಗುತ್ತ ಅಂದ್ರ ಯಾವ ರೀತಿ ಅಂತಂದ್ರ ಯಾವುದೇ ನಮ್ಮ ಅಧಿಕಾರಕ್ಕಾಗಿ ತಮ್ಮ ಮುಂದ ರಾಜಕೀಯ ಪಕ್ಷಕ್ಕಾಗಿ ಯಾವುದೇ ಒಂದು ಸಮಾಜವನ್ನ ಬಳಸುವುದು ಬೆಳೆಸತಕ್ಕಂಥ ವ್ಯಕ್ತಿತ್ವ. ವಾಲ್ಮೀಕಿ ಸಮಾಜ ಸಹಜವಾಗಿ ಹೇಳಿದೆ ಅಂದ್ರ ನಾನು ವಾಲ್ಮೀಕಿ ಸಮಾಜ ಆಗ್ಬಿಟ್ಟಿನಪ್ಪ. ರಾಮಾಯಣ ಮಹಾಭಾರತ ವಾಲ್ಮೀಕಿ ಮಹರ್ಷಿ ಏನ್ ಕೊಟ್ಟಾರಲ್ಲ, ಯಾಕ ಹಿಂದೂ ಸಮಾಜಕ್ಕೆ ಯಾರು ಶೋಷಣಿಕವಾಗಿ ಇರ್ತೈತಿಲ್ಲ ಆ ಸಮಾಜಕ್ಕೆ ಪರವಾಗಿ ಇರ್ತೀನಿ. ನಾನು ಯಾರೇನೋ ಬರ್ರಿ ನಿಮ್ ಪರವಾಗಿ ಇರ್ತೀನಿ, ನೀವು ಸಮಾವೇಶ ಮಾಡ್ತೀನಿ ಅಂದ್ರ ನೀವು 1 ಲಕ್ಷ ಮಂದಿ ಕುಡಿಸ್ತೀನಿ ಅಂದ್ರ ನಾವ್ ಯಾವಾಗ ಹೇಳ್ತೀವಿ ಅವಾಗ ಕುಡಿಸ್ರಿ. ನಾ ಸೇವೆ ಕರ್ಕೊಂಡ್ಬರೋ ಜವಾಬ್ದಾರಿ ನಮ್ದಂತೀರ. ಅದಕ್ಕೆ ನಮ್ಮ 2 ಸಂಘದ ಅಧ್ಯಕ್ಷರು ಮತ್ತು ಯಾಕಂದ್ರೆ ಕೆಲವು ಮುಖಂಡರುಗಳಿವೆ. ಪರ್ಸನಲ್ ಆಗಿ ಅವತ್ತು ಬೆಂಗಳೂರು ಹೇಳೋದಲ್ಲ, ಇವತ್ತು ಹೇಳಿದ್ರೆ ನಾನು ನೀವು ಯಾವತ್ತು ಕುಂತೀರ ಅವ್ರು ಕರ್ಕೊಂಡ್ಬರಕ್ ರೆಡಿ ಅದಾರ. ಅವರು ಏನಂದ್ರೆ ಬದಾಮಿ ಆದಿಶಕ್ತಿ ದೇವತೆ ಸಿದ್ದರಾಮಯ್ಯನಿಗೆ ಮರುಜನ್ಮ ಕೊಟ್ಟಂತ ಏನಾದ್ರು ಕ್ಷೇತ್ರದಿಂದ ಹಂಗ ನಿಮ್ಮ ಗಮನದ ಪ್ರಕಾರವಾಗಿ ನಿಮ್ಮ ಗಮನದಿಂದ ನಿಮಗೆ ಒಂದು ರಾಜಕೀಯ ಭವಿಷ್ಯ ನಮ್ಮಿಂದ ಸಾಕಾಗಿದೆ. ಮತ್ತು ನಾವೇನು ಸಾಧಿಸಿದ ಇಡೀ ಸಮಾಜ 3.4 ಲಕ್ಷ ಸಮಾಜ ಇದೆಯಲ್ಲ, ಆ ಸಮಾಜ ನಿಮ್ ಪರವಾಗಿರ್ತದೆ. ಮತ್ತು ನೀವು ನಮ್ಮ ಗುರುಸ್ಥಾನದಾಗಿದ್ದು ನಿಮ್ಮ ಮುಂದಾದ ನಾವು ಹೋಗುವಂತ ವ್ಯವಸ್ಥೆ ಮಾಡ್ತೀವಿ. ವಿಷಯ ಭಾಷಣ ಮುಗಿಸ್ತೀನಿ. ಸಮುದಾಯ ಸಂಘಟನೆಗಳನ್ನು ಪ್ರತಿ ವರ್ಷ ಪ್ರತಿನಿತ್ಯ ನೋಡ್ರಿ ಪ್ರತಿ ವಾಲ್ಮೀಕಿ ಸಮುದಾಯಗಳದು ಪ್ರತಿ ಜಿಲ್ಲೆಯಲ್ಲಿ ಒಂದು ಸಮುದಾಯಗಳದು ನಮಗೆ ಇನ್ನೂ ನೆಲೆ ಇಲ್ಲ. ನಮಗೆ ಯಾಕಂದ್ರೆ ನಾವು ಇನ್ನೂ ಹೋರಾಟಕ್ಕೆ ಇರ್ತಿಲ್ಲ. ನಾವು ಸ್ವತಂತ್ರ ಸಿಗಬೇಕಾದ್ರೆ ನಮ್ಗೆಲ್ಲೋ ಎಂತ ಮಂದಿ ಸ್ವತಂತ್ರ ಹೋರಾಟಕ್ಕಾಗಿ ತಮ್ಮ ಬಾಳ ಮಂದಿ ತೆಗೆದಿದ್ದಾರೆ. ನಾವು ಇದನ್ನೆಲ್ಲ ಆರಾಮವಾಗಿರ್ತೀವಿ ಅಂತಂದ್ರೆ ಎಲ್ಲರೂ ನಾವು ಇಷ್ಟೊಂದು ನೆಮ್ಮದಿಯಾಗಿರ್ಬೇಕಾದ್ರೆ ಅಂತ ಕಾರ್ಯ ಅಂತ ಮಹಿಳೆಯರಿಗೆ ತಾಳೆ ನಿಂತಿದ್ದ ನಮ್ಮ ಭಾರತ ಸರ್ಕಾರ ನಮ್ಮ ಭಾರತ ದೇಶ ಉಟ್ಕೊಂಡು ಹಾಗೆ ನಾವು ಹೋರಾಟ ಮಾಡಿ ನಾವು ಹೋರಾಟ ಮಾಡಿ ನಾವು ಬೆಂಗಳೂರು ಚಲೋ ಮಾಡಿ ಸರ್ಕಾರಕ್ಕೆ ನಾವು ಜೀವಂತ ಇದ್ದೇವೆ ಅಂತೇಳಿ ನಮ್ಮ ಉಗ್ರಪ್ಪನವರು ಸಾಕ್ಷಿ ಹೇಳಿದ್ದಾರೆ. ನೀವೆಲ್ಲರೂ ಕೂಡಿ ನಮ್ಮ ಉಗ್ರಪ್ಪನವರ ಬೆಂಗಳೂರು ಚಲೋ ಮಾಡಿದಲ್ಲಿ ಅವ್ರಿಗೂ ಸಮಾಜಕ್ಕೆ ಅವ್ರಿಗೂ ಕೊಡ್ರಿ. ಒಟ್ಟು ಸಮುದಾಯ ಅತಿ ಕಡೆ ಸಮುದಾಯ ಇದೆ, ಅವ್ರಿಗೂ ಕೊಡ್ರಿ ಅಂತ ಒಕ್ಕಲವಾಗಿ ಬುದ್ಧಿ ಜಿಲ್ಲೆಗಳನ್ನು ಹೇಳ್ತಾ ಇದ್ದಾರೆ. ನಾವು ಹೋಗ್ಕೊಂಡು ತೋರಿಸುವಂದರೆ ನಮ್ಮ ಅಜ್ಜ ಮುತ್ತೆ ಅವರು ಬೆಳ್ಳಿನಲ್ಲಿ ಹೊಟ್ಟಿಕೊಂಡು ದೇಸಾಯನ ತಗೊಂಡು ಬಾಗಲಕೋಟೆಯಲ್ಲಿ ಹೋಗಿ ಇಳಿಸಿಕೊಳ್ಳುವರು. ಈಗಿನ ಕಾಲದಲ್ಲಿ ಏನೈತೆ ಬೈಕು ಕಾರು ಜೀಪು ಇವೆಲ್ಲ ತಗೊಂಡು ಓಡಾಡ್ತೀವಿ. ಅವ್ರಿಗೆ ನೀವು ಏನು ಕೊಡೋದಂತ ಏನಂತಾರು. ನಾವು ನಿಮ್ಮ ದೇಶದ ಮಂದಿ ಜಾಸ್ತಿ ಮಾಡಿದ್ವಿ. ನಾವು ಭಾರತದಲ್ಲಿ ಇದನ್ನು ಕೊಟ್ಟು ಏನು ಬೇಡ ಅಂತ ಅವ್ರು ಬೇಡ್ಕೊಂಡ್ರಿ. ಈ ಗೌರ್ಮೆಂಟ್ ಏನ್ ಮಾಡಿದೆ, ನಾವು ಕಾಲದಲ್ಲಿ ಕೆಲಸ ಮಾಡುವಂತ ದೇಶ ನಮ್ಮದು. ನೀರು ಕೊಡುವಂತ ಕೆಲಸ ಕಲಿಸ್ತೀವಿ. ಈಗ ಅಷ್ಟು ಈಗ ಗುಡಿಗೆ ನಾವು ಹೋಗೋದಂದ್ರೆ ಏನಾಗ್ತೈತಿ, ಯಪ್ಪ ನಮ್ಮಪ್ಪ ನಮಗ್ ಹೋಗ್ತೀವಿ, ಯಪ್ಪ ನಮಗ್ ಕ್ಲಾಸ್ ಬೇಕಪ್ಪ, ಸಮಯದಿಂದ ನಮಗೆ ಏನ ಆಸೆ ಕೊಡೋದಾಗ ಬೆಳಗಾವ್ ಬರ್ಬೇಕು, ಬಾಗಲಕೋಟೆ ಬದಾಮಿ ಸಮಾಜರು ಎರಡೂರಾಗೈತಿ. ನಾವು ಹೋಗಿ ಸಮಯ ಮಾತ್ರ ಮಕ್ಕಳು ಹೆಣ್ಣು ಮಕ್ಕಳು ನಮ್ಮ ನಾಯಿ ಬೆಳೆಸಿದ್ರೆ ನಮ್ಗೆ ಏನು ಉದ್ದೇಶ ಇಲ್ಲ. ನಾವು ಒಂದು ಹೊರ ಇಟ್ಕೊಂಡು ನಾನು ಬೇಕಂದ್ರೆ ನಮ್ಮ ಹೋಗಿ
ಲಾಸ್ಟ್ ಹೋಗಿದ್ದೀವಿ ಲಾಸ್ಟ್ ಇಷ್ಟು ದಿನ ಒಳ್ಳೆ ಹಾಕಿ ಈಗ ನಾನು ಮುಗಿಗಾಗಿ ನಮ್ಮ ಗಂಡು ಕಾರಣ ಹಾಗೆ ನಮ್ಮ ಮಕ್ಕಳು ಸಾಕಿರ್ತಾರೆ ಓದ್ಕೊಂಡು ಹೋಗಿ ಬಂದು ನಮ್ಮ ಮಕ್ಕಳಿಗೆ ಅಜ್ಜಿ ನಮ್ಮ ಪರಾಗ ಬಂದು ಹೊಡ್ತೀನಿ ಅನ್ನೋ ನಮಗಿದು ಲಾಸ್ಟ್ ನಮಗ ಗೋವಿ ಹಿಂದೂ ಗೋವಿ ಅಂತ